ಮುಂಬೈನ ಸ್ಯಾಂಟಾಕ್ರೂಸ್ ಕಾಲೋನಿ ಅಲ್ಲಿ ವಾಸ ಮಾಡ್ತಾ ಇದ್ದಂತಹ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಅವನು ಧರಿಸ್ತಾ ಇದ್ದದ್ದೆಲ್ಲ ಡಿಸೈನರ್ ಹಾಗೇನೆ ಬ್ರ್ಯಾಂಡೆಡ್ ಬಟ್ಟೆಗಳು. ಅವನು ಬಳಸ್ತಾ ಇದ್ದ ಕಾರ್ಗಳೆಲ್ಲ ಇಂಪೋರ್ಟೆಡ್ ಕಾರ್ಸ್ಗಳು. ಅವನ ಮನೆ ಒಂದು ಐಷಾರಾಮಿ ಬಂಗಲೆಯಾಗಿತ್ತು. ಅವನ ಜೀವನ ಹೊರಗಿಂದ ನೋಡೋದಕ್ಕೆ ಬಹಳನೇ ಸೊಗಸಾಗಿ ಕಾಣ್ತಾ ಇತ್ತು. ಅವನಿಗೆ ಅವನ ಪ್ರಾಪರ್ಟಿ ಎಷ್ಟಿರ್ಬೋದು ಅಂತ ಅಂದಾಜೆ ಇರ್ಲಿಕ್ಕಂತೆ. ಆದ್ರೆ ಇವನ ಮನೆಯಲ್ಲಿ ಪ್ರತಿದಿನ ಬೇರೆನೆ ನಡೀತಾ ಇತ್ತು. ಅವನ ಹೆಂಡತಿನೇ ಅವನ ಸಾವಿಗಾಗಿ ಪ್ರತಿದಿನ ಪ್ರಿಪ್ರೇಷನ್ಸ್ನ ನಡೆಸ್ತಾ ಇರ್ತಾಳೆ. ಎಸ್ ಫ್ರೆಂಡ್ಸ್, ಅವನ ಹೆಂಡತಿನೇ ಅವನು ಊಟ ಮಾಡ್ತಾ ಇದ್ದಂತಹ ಆಹಾರದಲ್ಲಿ ಹಾಗೇನೆ ಪ್ರತಿದಿನ ಅವನು ಕುಡಿಯುವಂತಹ ನೀರಿನಲ್ಲಿ ವಿಷವನ್ನ ಬೆರೆಸ್ತಾ ಇದ್ಲು. ನಾನು ಈಗ ಹೇಳೋಕೆ ಹೊರಟಿರುವಂತಹ ಕತೆ ಬಂದು ಮುಂಬೈನ ಸ್ಯಾಂಟಾಕ್ರೂಸ್ ಕಾಲೋನಿಯಲ್ಲಿ ವಾಸ ಮಾಡ್ತಾ ಇದ್ದಂತಹ ಕಮಲಾಕಾಂತ್ ಶಾ ಹಾಗೇನೆ ಅವನ ಹೆಂಡತಿ ಕವಿತಾ ಶಾಳದ್ದು. ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಕ್ಯೂರಿಯಸ್ ಅಡ್ಡಾಕ್ಕೆ ನಿಮ್ಗೆಲ್ಲ ಸ್ವಾಗತ. ಹಾರರ್, ಸಸ್ಪೆನ್ಸ್, ಥ್ರಿಲ್ಲಿಂಗ್ ಹಾಗೂ ಮಿಸ್ಟೀರಿಯಸ್ ಕಥೆಗಳ ಅಡ್ಡಕ್ಕೆ ಹೋಗೋಣ ಬನ್ನಿ. ಕಮಲ್ಕಾಂತ್ ಶಾ ಹಾಗೇನೆ ಕವಿತಾ ಶಾ ಇಬ್ರು ಮದುವೆ ಆಗಿದ್ರು. ಆದ್ರೆ ಕವಿತಾ ಶಾ ಮತ್ತೆ ಹಿತೇಶ್ ಜೈನ್ ಎನ್ನುವವನ ನಡುವೆ ಅನೈತಿಕ ಸಂಬಂಧವಿತ್ತು. ಈ ಅನೈತಿಕ ಸಂಬಂಧವೇ ಕಮಲ್ಕಾಂತ್ ಶಾನ ಸಾವಿಗೆ ಕಾರಣವಾಯಿತು. ಅದು ಕಾರಣವಾಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಕಮಲ್ಕಾಂತ್ ಶಾ 46 ವರ್ಷದ ಒಬ್ಬ ಸೆಲ್ಫ್ ಮೇಡ್ ಸಕ್ಸಸ್ಫುಲ್ ಬಿಸ್ನೆಸ್ ಓನರ್ ಅಂತಾನೆ ಹೇಳ್ಬೋದು. ಇವನು ಮುಂಬೈನ ಸ್ಯಾಂಟಾಕ್ರೂಸ್ ಕಾಲೋನಿಯ ವೆಸ್ಟ್ ಸೈಡ್ನಲ್ಲಿ ವಾಸ ಮಾಡ್ತಾ ಇದ್ದ. ಇವನು ಒಂದು ಸಣ್ಣ ಬಟ್ಟೆ ಅಂಗಡಿಯಿಂದ ತನ್ನ ಉದ್ಯೋಗವನ್ನ ಪ್ರಾರಂಭ ಮಾಡಿ ಇವತ್ತು ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗಿನೇ ಬದಲಾದಂತಹ ವ್ಯಕ್ತಿ. ಕಮಲ್ಕಾಂತ್ ಬೆಳಿಗ್ಗೆ ಬೇಗ ಹೇಳೋದು, ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು ಹಾಗೇನೆ ತನ್ನ ಕಂಪ್ಲೀಟ್ ಫೋಕಸ್ ಅನ್ನ ವರ್ಕ್ ಮೇಲೆ ಕೊಡೋದು, ಈ ರೀತಿಯಾದಂತಹ ವ್ಯಕ್ತಿಯಾಗಿದ್ದ. ಹಾಗೇನೆ ತನ್ನ ಅರ್ಧ ಸಮಯವನ್ನ ಫ್ಯಾಮಿಲಿಗಾಗಿಯೇ ಮೀಸಲಿಡ್ತಾ ಇದ್ದಂತಹ ಒಬ್ಬ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಅಂತಾನೆ ಹೇಳ್ಬೋದು. ಕಮಲ್ಕಾಂತ್ನ ತಾಯಿ ಸರಳಾದೇವಿ ಕಮಲ್ಕಾಂತ್ ರವರೊಂದಿಗೇನೆ ವಾಸವಾಗಿರ್ತಾಳೆ. ಕಮಲ್ಕಾಂತ್ ಹಾಗೇನೆ ಕವಿತಾ ಶಾ ಇಬ್ಬರೂ 2002ರಲ್ಲಿ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಎಲ್ಲವೂ ಬಹಳನೇ ಚೆನ್ನಾಗಿ ಸಾಗ್ತಾ ಇತ್ತು. ಅವರ ಮದುವೆ ಆದ ತಕ್ಷಣ ಅವರ ಬಿಸ್ನೆಸ್ ಸ್ವಲ್ಪನೇ ಚೆನ್ನಾಗಿ ಗ್ರೋ ಆಗೋದಕ್ಕೆ ಶುರುವಾಯಿತು. ಅವರಿಗೆ ಒಳ್ಳೆ ಇನ್ಕಮ್ ಬರ್ತಾ ಇತ್ತು. ಹಾಗೇನೆ ಸೊಸೈಟಿಲಿ ಒಳ್ಳೆ ರೆಸ್ಪೆಕ್ಟ್ ಕೂಡ ಸಿಕ್ತು. ಇವರ ಜೀವನ ಬಹಳನೇ ಸುಖಮಯವಾಗಿ ಸಾಗ್ತಾ ಇತ್ತು. ಆದರೆ ವರ್ಷಗಳು ಕಳೆದಂತೆ ಇವರ ಸಾಂಸಾರಿಕ ಜೀವನ ಹಾಳಾಗ್ತಾ ಬಂತು. ಇವರಿಬ್ಬರ ನಡುವೆ ಮನಸ್ತಾಪಗಳು ಹೆಚ್ಚಾಗ್ತಾ ಹೋಯಿತು. ಇವರ ರಿಲೇಶನ್ಶಿಪ್ ಅನ್ನೋದು ಕೇವಲ ಒಂದು ಫಾರ್ಮಾಲಿಟಿಯಾಗಿ ಉಳಿದುಬಿಡ್ತು. 2021ರಲ್ಲಿ ಕಮಲ್ಕಾಂತ್ಗೆ ಗೊತ್ತಾಗುತ್ತೆ ಕವಿತಾ ಬೇರೆ ಇನ್ನೊಬ್ಬ ವ್ಯಕ್ತಿಯೊಡನೆ ಸಂಪರ್ಕದಲ್ಲಿದ್ದಾಳೆ, ಅವನೊಂದಿಗೆ ರಿಲೇಶನ್ಶಿಪ್ ಅಥವಾ ಅಫೇರನ್ನು ಇಟ್ಕೊಂಡಿದ್ದಾಳೆ ಅನ್ನೋದು ಅವನಿಗೆ ತಿಳಿಯುತ್ತೆ. ಆದರೂ ಕೂಡ ಅವನು ಆಕೆಗೆ ಡಿವೋರ್ಸ್ ಕೊಡದೆ ಆಕೆಯೊಂದಿಗೆ ಸಂಸಾರವನ್ನು ಕಂಟಿನ್ಯೂ ಮಾಡ್ತಾನೆ. ಆದರೆ ಅವನು ಆಕೆಯೊಂದಿಗೆ ಸಂಪೂರ್ಣವಾಗಿ ಮಾತಾಡೋದನ್ನು ನಿಲ್ಲಿಸ್ಬಿಡ್ತಾನೆ. ಅವರಿಬ್ಬರು ಒಂದೇ ಮನೇಲಿ ಇದ್ದರೂ ಸಹ ಅವರು ಕಂಪ್ಲೀಟಾಗಿ ಬೇರೆ ಬೇರೆ ರೂಮ್ಸ್ನ ಬಳಸ್ತಾ ಇರ್ತಾರೆ. ಹಾಗೆಯೇ ಅವರು ಸಂಪೂರ್ಣವಾಗಿ ಮಾತಾಡೋದನ್ನು ನಿಲ್ಲಿಸ್ತಾರೆ. ಅವರ ಸಾಂಸಾರಿಕ ಜೀವನ ಒಡೆದೋಯ್ತು ಅಂತಾನೆ ಹೇಳ್ಬೋದು. ಕವಿತಾ ಶಾ ಈಕೆಗೆ 47 ವರ್ಷ ವಯಸ್ಸಾಗಿತ್ತು. ಈಕೆ ಒಬ್ಬಳು ಹೌಸ್ ವೈಫ್ ಆಗಿದ್ಲು. ಕಮಲ್ಕಾಂತ್ ಈಕೆಗೆ ಏನೂ ಕಡಿಮೆ ಮಾಡಿರಲಿಲ್ಲ. ಐಷಾರಾಮಿ ಮನೆ ಆಗಿರ್ಬೋದು, ಒಳ್ಳೊಳ್ಳೆ ಬಟ್ಟೆಗಳಾಗಿರ್ಬೋದು, ಎಲ್ಲವನ್ನೂ ಅವನು ಈಕೆಗೆ ಪ್ರೊವೈಡ್ ಮಾಡಿದ್ದ. ಆದರೂ ಕೂಡ ಕವಿತಾ ಹಿತೇಶ್ ಜೈನ್ ಎನ್ನೋನ್ ಜೊತೆಗೆ ಸೀಕ್ರೆಟ್ ರಿಲೇಶನ್ಶಿಪ್ನಲ್ಲಿ ಇದ್ಲು. ಇವರಿಬ್ಬರದು 10 ವರ್ಷಗಳ ಹಳೆಯ ಪ್ರೇಮ್ ಕಹಾನಿಯಂತೆ. ಈಕೆ ನೋಡೋದಕ್ಕೆ ಒಬ್ಬ ಸೀದಾ ಸಾದಾ ನಾರ್ಮಲ್ ಗೃಹಿಣಿಯಂತೆ ಕಾಣಿಸ್ತಾಳೆ. ಆದರೆ ಈಕೆ ತನ್ನ ಮನಸ್ಸೊಳಗೆ ಏನೇನೆಲ್ಲ ಹೊಂಚಾಕಿದ್ಲು. ತನ್ನ ಸ್ವಂತ ಗಂಡನನ್ನೇ ಪ್ರತಿದಿನ ಸ್ವಲ್ಪ ವಿಷವನ್ನು ಕೊಟ್ಟು ಈಕೆ ಸಾಯಿಸೋದಕ್ಕೆ ಸಂಚನ್ನ ಮಾಡಿದ್ಲು.
ಅದು ಆಕೆಯ ಸೀಕ್ರೆಟ್ ರಿಲೇಶನ್ಶಿಪ್ನ ಜೊತೆಗೆ ಸೇರ್ಕೊಂಡು. ಹಿತೇಶ್ ಜೈನ್, ಇವನಿಗೆ 56 ವರ್ಷ, ಬರೋಬ್ಬರಿ 56 ವರ್ಷ. ಇವನಿಗೆ ಈ ವಯಸ್ಸಲ್ಲಿ ಲವ್ವಿ ಡವ್ವಿ ಪ್ರೇಮ್ ಕಹಾನಿ ಇದೆಲ್ಲ ಬೇಕಿತ್ತ? ಹತ್ರ 60 ವರ್ಷದ ಮುದುಕ ಅಂತಾನೆ ಹೇಳ್ಬೋದು. ಆಕೆಗೂ ಏನೋ ಕಡಿಮೆ ವಯಸ್ಸಾಗಿರ್ಲಿಲ್ಲ, ಅವಳಿಗೂ ಸಹ 47 ವರ್ಷ ವಯಸ್ಸಾಗಿತ್ತು. ಹಿತೇಶ್ ಜೈನ್ ಮತ್ತೆ ಕಮಲ್ಕಾಂತ್ ಶಾ ಇಬ್ರು ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಕಮಲ್ಕಾಂತ್ ಮತ್ತೇನೆ ಹಿತೇಶ್ ಇಬ್ರು ಕೂಡ ಫ್ರೆಂಡ್ಸ್ ಆಗಿದ್ರು. ಇವರು ಟೆಕ್ಸ್ಟೈಲ್ ಬಿಸ್ನೆಸ್ನಲ್ಲಿ ಫ್ರೆಂಡ್ಸ್ ಆದವರು. ಹಿತೇಶ್ ಮತ್ತು ಕವಿತಾಳ ಫೋನ್ ನಂಬರ್ ಅಚಾನಕ್ ಆಗಿ ಎಕ್ಸ್ಚೇಂಜ್ ಆಗಿರುತ್ತೆ. ಸೊ ಫೋನ್ ನಂಬರ್ ಎಕ್ಸ್ಚೇಂಜಿಂದ ಇವರಿಬ್ಬರ ಪರಿಚಯ ಆಗಿ ಸ್ನೇಹ ಆಗಿ ಒಂದು ಕೆಟ್ಟ ಪ್ರೀತಿಗೆ ಮಾರ್ಪಾಡಾಗುತ್ತೆ. ಇವರಿಬ್ಬರ ಲವ್ವಿಡೋವಿ ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂದರೆ ನಾವಿಬ್ರು ಒಟ್ಟಿಗೆ ಬದುಕಬೇಕು ಅನ್ನೋ ಲೆವೆಲಿಗೆ ಇವರಿಬ್ರು ಹೋಗ್ತಾರೆ. ಸೊ ಇವರಿಬ್ರು ಒಟ್ಟಿಗೆ ಬದುಕಬೇಕು ಅಂದರೆ ಅಡ್ಡಗೋಡಿಯಾಗಿ ನಿಂತಿದ್ದು ಇಲ್ಲಿ ನಮಗೆ ಕಮಲ್ಕಾಂತ್ ಶಾ. ಸೊ ನಾವಿಬ್ರು ಕಮಲ್ಕಾಂತ್ನನ್ನ ಮುಗಿಸ್ಬಿಟ್ರೆ ನಮ್ಮ ಮುಂದಿರುವಂತಹ ದೊಡ್ಡ ಅಡ್ಡಗೋಡೆ ಏನಿದೆ ಅದು ಒಡೆದು ಹೋಗುತ್ತೆ ಅಂತ ಇವರು ಪ್ಲಾನ್ ಮಾಡ್ತಾರೆ. ನೀವೀಗ ಕೇಳ್ಬೋದು, ಆಕೆ ಜಸ್ಟ್ ಡಿವೋರ್ಸ್ ಕೊಟ್ಬಿಟ್ಟಿದ್ರೆ ಎಲ್ಲ ಮುಗಿದು ಹೋಗ್ತಿತ್ತಲ್ಲ ಅಂತ. ಬಟ್ ಅವನಿಗೆ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಇರಲಿಲ್ಲ ಕಮಲ್ಕಾಂತ್ಗೆ. ಅವನಿಗೆ ತನ್ನ ಹೆಂಡತಿ ಜೊತೆಗೇ ಬದುಕಬೇಕು ಅನ್ನೋದು ಅವನ ಆಸೆ ಆಗಿತ್ತು. ಸೊ ಇದನ್ನೆಲ್ಲ ತಿಳ್ಕೊಂಡಂತಹ ಕವಿತಾ, ಇವನು ನನಗೆ ಡಿವೋರ್ಸ್ ಕೊಡೋದಿಲ್ಲ, ಇವನೇನಾದರೂ ಡಿವೋರ್ಸು ಕೊಡಲಿಲ್ಲ ಅಥವಾ ಇವನು ನನ್ನ ಜೊತೆಗೆ ಇರೋದಕ್ಕೂ ಇಷ್ಟ ಇಲ್ಲ ಅಂತಂದರೆ ಆಸ್ತಿಲಿ ನನಗೆ ಪಾಲು ಸಿಗೋದಿಲ್ಲ, ಇಷ್ಟೊಂದೆಲ್ಲ ಆಸ್ತಿ ಇದೆ, ಸೊ ಅದನ್ನು ನಾನು ಅನುಭವಿಸ್ಬೇಕು ಅನ್ನೋದು ಅವಳ ಒಂದು ದುರಾಸೆ ಆಗಿರುತ್ತೆ. ಸೊ ಈ ದುರಾಸೆಯಿಂದಾನೇ ಅವಳು ಮತ್ತು ಹಿತೇಶ್ ಇಬ್ಬರೂ ಸೇರಿಕೊಂಡು ಕಮಲ್ಕಾಂತ್ನನ್ನು ಹೇಗೆ ಮುಗಿಸ್ಬೇಕು ಅನ್ನೋದನ್ನು ಪ್ರತಿದಿನ ಪ್ಲಾನ್ ಮಾಡ್ತಾ ಇರ್ತಾರೆ. ಇವರಿಬ್ರು ಎಂತ ಪ್ಲಾನ್ ಮಾಡ್ತಾರೆ ಅಂದರೆ ಯಾರಿಗೂ ಅನುಮಾನ ಬರಬಾರ್ದು ನಾವೇ ಅವನನ್ನು ಸಾಯಿಸಿರೋದು ಅನ್ನೋದು. ಆ ರೀತಿಯಾಗಿ ಇವರಿಬ್ರು ಒಂದು ಪ್ಲಾನನ್ನು ಮಾಡ್ತಾರೆ. ಮಾಸ್ಟರ್ ಮೈಂಡ್ ಇದಕ್ಕೆಲ್ಲ ಹಿತೇಶ್ ಅಂತಾನೆ ಹೇಳ್ಬೋದು. ಆಗಸ್ಟ್ 2022 ಅಲ್ಲಿ ಸರಳಾದೇವಿ ಅಂದರೆ ಕಮಲ್ಕಾಂತ್ ಶಾ ಅವರ ತಾಯಿ ಸರಳಾದೇವಿಗೆ ಹುಷಾರು ತಪ್ಪತ್ತೆ. ಅವರಿಗೆ ಸಿಕ್ಕಾಪಟ್ಟೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ನೋವು ತೀವ್ರವಾಗಿ ಕಾಡೋದಕ್ಕೆ ಶುರುವಾಗುತ್ತೆ. ಇವರು ತಡ ಮಾಡದೆ ಆಕೆಯನ್ನು ಫ್ಯಾಮಿಲಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡ್ತಾರೆ. ಆದರೆ ಇವರ ವಯೋಸಹಜ ಗುಣದಿಂದ ಇವರಿಗೆ ಚೇತರಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಅವರು ವಯೋಸಹಜ ಕಾಯಿಲೆಯಿಂದಾಗಿ ಅವರು ತೀರ್ಕೊಂಡಿದ್ದಾರೆ ಅಂತ ಎಲ್ಲರೂ ನಂಬಿಬಿಡ್ತಾರೆ. ಆಗಸ್ಟ್ 13ರಂದು ಆಕೆ ಸಾವನ್ನಪ್ತಾಳೆ. ಸೊ ವಯಸ್ಸಾಗಿತ್ತು, ಸತ್ತೋದ್ಲು ಅಂತ ಎಲ್ಲರೂ ನಂಬ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಇದು ಜಸ್ಟ್ ಟ್ರೇಲರ್ ಮಾತ್ರ, ಅಸಲಿ ಕತೆ ಇನ್ಮೇಲೆ ಶುರುವಾಗುತ್ತೆ. ಸರಳಾದೇವಿಯ ಸಾವಿನ ನಂತರ ಹಿತೇಶ್ ಮತ್ತು ಕವಿತಾ ತಮ್ಮ ಫೈನಲ್ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರ ಮೇನ್ ಟಾರ್ಗೆಟ್ ಇದ್ದಿದ್ದೆ ಕಮಲ್ಕಾಂತ್. ಸೊ ಈಗ ಸರಳಾದೇವಿ ಏನೋ ತೀರ್ಕೊಂಡ್ರು. ಸರಳಾದೇವಿದು ನ್ಯಾಚುರಲ್ ಡೆತ್ ಅಂತ ಎಲ್ಲರೂ ನಂಬಿದ್ರು. ಇದರಿಂದಾಗಿ ಹಿತೇಶ್ ಮತ್ತು ಕವಿತಾಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೊ ಇದೆಲ್ಲ ಆದಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ತಿಳಿದು ಬಂದಿದ್ದೇನಪ್ಪ ಅಂತಂದರೆ ಸೊಸೈಟಿ ಸ್ವೀಪರ್ಸ್ ಮತ್ತು ಮನೆ ಕೆಲಸದವರು ಹೇಳಿರೋ ಪ್ರಕಾರ, ಅವ್ರು ಕೊಟ್ಟಿರುವಂತಹ ಹೇಳಿಕೆಗಳ ಪ್ರಕಾರ ಕವಿತಾ ಪ್ರತಿದಿನ ಸರಳಾದೇವಿ ಕುಡಿತಾ ಇದ್ದಂತಹ ಹಾಲಿನಲ್ಲಿ ಹಾಗೆಯೇ ನೀರಿನಲ್ಲಿ ಏನೋ ಒಂದು ಪೌಡರ್ನ ಮಿಕ್ಸ್ ಮಾಡಿ ಕೊಡ್ತಾ ಇದ್ಲು ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇವರಿಬ್ಬರ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಯಾರಿಗೂ ಅನುಮಾನ ಏನೋ ಬಂದಿಲ್ಲ, ನಮ್ಮ ಅತ್ತೆ ಏನೋ ಸತ್ತು ಹೋದ್ಲು, ಈಗ ನಾನು ನನ್ನ ಗಂಡನ್ನ ಸಾಯಿಸುವಂತಹ ಸರದಿ ಬಂದಿದೆ ಅಂತ ಇವಳು ಇನ್ನಷ್ಟು ಆಕ್ಟಿವ್ ಆಗ್ತಾಳೆ. ಆಗಸ್ಟ್ 24, 2022 ಕಮಲ್ಕಾಂತ್ರವ್ರಿಗೂ ಸಹ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ನೋವು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಕಮಲ್ಕಾಂತ್ ಏನು ಅನ್ಕೋತಾರೆ, ಏನೋ ಫುಡ್ ಪಾಯ್ಸನ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಏನೋ ಇನ್ಫೆಕ್ಷನ್ ಆಗಿರ್ಬೋದು ಅಂತ ತಿಳ್ಕೊಂಬಿಟ್ಟು ಅದನ್ನು ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಇವ್ರಿಗೆ ಆದಂತಹ ಸಿಂಪ್ಟಮ್ಸ್ ಎಲ್ಲವೂ ಸಹ ಸರಳಾದೇವಿಯವರಿಗೆ ಆದ ರೀತಿಯೇ ಆಗಿರುತ್ತೆ. ಆದರೂ ಕೂಡ ಕಮಲ್ಕಾಂತ್ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟು ಅಲ್ಲೇ ಒಬ್ಬ ಲೋಕಲ್ ಡಾಕ್ಟರ್ ಹತ್ರ ತೋರಿಸ್ಕೊಳ್ತಾರೆ. ಸೊ ಲೋಕಲ್ ಡಾಕ್ಟರ್ ಕೂಡ ಅವ್ರಿಗೆ ಒಂದಿಷ್ಟು ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟಿರ್ತಾರೆ. ಕಮಲ್ಕಾಂತ್ ಪ್ರತಿದಿನ ಆ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತಾ ಇರ್ತಾರೆ.
ಆದರೆ ದಿನಗಳು ಕಳೆದಂತೆ ಕಮಲ್ಕಾಂತ್ ರವರ ಹೆಲ್ತ್ ಕಂಡೀಷನ್ ಅನ್ನೋದೇನಿದೆ ಅದು ಹದಗೆಡ್ತಾ ಬರುತ್ತೆ. ಅವರ ಹಾಲತ್ ತುಂಬಾ ಖರಾಬ್ ಆಗ್ತಾ ಹೋಗುತ್ತೆ. ಅವ್ರಿಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗೋದಕ್ಕೆ ಶುರುವಾಗುತ್ತೆ, ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ, ಹಾಗೆಯೇ ಅವರ ಮೈಯಲ್ಲಿ ನಿಶಕ್ತಿ ಕೂಡ ಆಗ್ತಾ ಇರುತ್ತೆ. ಆದರೂ ಕೂಡ ಕಮಲ್ಕಾಂತ್ ಇದೆಲ್ಲವನ್ನು ನೆಗ್ಲೆಕ್ಟ್ ಮಾಡ್ತಾನೆ ಬರ್ತಾರೆ. ಒಂದು ದಿನ ಇವರು ಯಾವಾಗ ಬಹಳಾನೇ ನಿಶಕ್ತಿ ಆದಾಗ ಮುಂಬೈನ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ. ಅಲ್ಲಿ ಇವರು ಎಲ್ಲ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ಸ್ ಸಹ ಹೇಳ್ತಾರೆ ಇವ್ರಿಗೆ ಜಾಸ್ತಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇಲ್ಲ, ಯಾಕಂತಂದರೆ ಅಲ್ಲಿ ಬಂದಂತಹ ಟೆಸ್ಟ್ ರಿಪೋರ್ಟ್ಗಳು ಎಲ್ಲವೂ ನಾರ್ಮಲ್ ಆಗಿರ್ತವೆ. ಆದರೆ ದಿನಗಳು ಕಳೆದಂತೆ ಕಮಲ್ಕಾಂತ್ ರವರ ಬಾಡಿಯನ್ನು ನೋಡಿ ಆ ಡಾಕ್ಟರ್ಸೇನೆ ಇವರನ್ನು ಅಂಧೇರಿಯ ಅಂದರೆ ಮುಂಬೈನ ಅಂಧೇರಿಯ ಒಂದು ಟಾಪ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅಲ್ಲಿಯ ಡಾಕ್ಟರ್ಸ್ಗಳು ಕಮಲ್ಕಾಂತ್ ರವರ ಬಾಡಿಯನ್ನು ಎಕ್ಸಾಮೈನ್ ಮಾಡಿ ಎಲ್ಲ ರಿಪೋರ್ಟ್ಸ್ಗಳನ್ನು ತೆಗೆದಾಗ ಆ ರಿಪೋರ್ಟ್ಗಳಲ್ಲಿ ಬಂದಂತಹ ಉತ್ತರವನ್ನು ನೋಡಿ ಡಾಕ್ಟರ್ಸ್ಗಳೇ ಒಂದು ಕ್ಷಣಕ್ಕೆ ಶಾಕ್ ಆಗ್ತಾರೆ. ಕಮಲ್ಕಾಂತ್ ರವರ ಬ್ಲಡ್ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ ಅವರ ಬ್ಲಡ್ನಲ್ಲಿ ಆರ್ಸೆನಿಕ್ ಮತ್ತು ತೇಲಿಯಂ ಲೋಹದ ಅಂಶಗಳು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾವೆ ಅಂತ. ಸೊ ಆಗ ಡಾಕ್ಟರ್ಸಿಗೆ ಕ್ವೆಶನ್ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದು ನಾರ್ಮಲ್ ಕೇಸ್ ಅಲ್ಲ, ಈ ಕೇಸ್ನಲ್ಲಿ ಏನೋ ಒಂದು ಸಂಚಿದೆ. ಸೊ ಅವರು ತಡ ಮಾಡದೆ ಪೊಲೀಸರಿಗೆ ಈ ಕೇಸ್ನ ಬಗ್ಗೆ ತಿಳಿಸ್ತಾರೆ. ಯಾಕಂತಂದರೆ ಆರ್ಸೆನಿಕ್ ಮತ್ತು ತೇಲಿಯಂ ಅನ್ನೋದು ಸ್ಲೋ ಪಾಯ್ಸನ್ಸ್ ಅಂತೆ. ಸೊ ಇವರ ಬಾಡಿಯೊಳಗೆ ಆರ್ಸೆನಿಕ್ ಮತ್ತು ತೇಲಿಯಂ ಹೇಗೆ ಹೋಯ್ತು ಅನ್ನೋದು ಈಗ ಇನ್ವೆಸ್ಟಿಗೇಷನ್ ಆಗಬೇಕಿದೆ. ಈ ಎರಡು ಲೋಹಗಳು ಒಳಗಿನಿಂದನೇ ಮನುಷ್ಯನನ್ನು ನಿಧಾನವಾಗಿ ಸಾಯಿಸ್ತವಂತೆ. ಆರ್ಸೆನಿಕ್ಕನ್ನು ಇನ್ಹೆರಿಟೆನ್ಸ್ ಪೌಡರ್ ಅಂತಲೂ ಕರೀತಾರಂತೆ. ಇದರ ಸಿಂಪ್ಟಮ್ಸ್ಗಳು ಹೇಗಿರ್ತವೆ ಅಂದರೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ನ್ಯಾಚುರಲ್ ಸಿಂಪ್ಟಮ್ಸ್ ಥರನೇ ಕಾಣಿಸ್ತಾ ಇರ್ತವೆ. ಲೈಕ್ ಹೊಟ್ಟೆ ನೋವು ಬರೋದು, ವಾಮಿಟಿಂಗ್ ಆಗೋದು, ಹೇರ್ ಫಾಲ್ ಆಗೋದು, ಇವೆಲ್ಲ ನಾರ್ಮಲ್ ಇಲ್ನೆಸ್ ಥರನೇ ಕಾಣಿಸುತ್ತೆ. ಇನ್ನು ತೇಲಿಯಂ ವಿಷಯಕ್ಕೆ ಬಂದರೆ ತೇಲಿಯಂ ಇನ್ನೂ ಖತರ್ನಾಕ್ ಲೋಹ ಅಂತಲೇ ಹೇಳ್ಬೋದು. ಇದು ಡೈರೆಕ್ಟ್ ನರ್ವಸ್ ಸಿಸ್ಟಮ್ಗೆ ಅಟ್ಯಾಕ್ ಮಾಡುತ್ತೆ. ಇದು ಒಳಗಿನ ಆರ್ಗನ್ಸ್ಗಳನ್ನು ಫೇಲ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಒಳಗಡೆ ಇರುವಂತಹ ಆರ್ಗನ್ಸ್ಗಳನ್ನು ಡ್ಯಾಮೇಜ್ ಮಾಡ್ತಾ ಬರುತ್ತೆ, ನಿಧಾನವಾಗಿ ಮನುಷ್ಯನನ್ನು ಕೊಲ್ಲುತ್ತೆ. ಇದಕ್ಕೆ ಪ್ರಾಪರ್ ಟೆಸ್ಟ್ ಮಾಡಲಿಲ್ಲ ಅಂತ ಅಂದರೆ ಇದು ಒಂದು ವಿಷ ಅಂತಲೂ ಕೂಡ ಗೊತ್ತಾಗೋದಿಲ್ಲ, ಹಾಗೆಯೇ ನಮ್ಮ ಬಾಡಿ ಒಳಗೆ ಇದೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಹಿತೇಶ್ ಜೈನ್ ಈ ಎರಡು ಪಾಯ್ಸನ್ಸ್ಗಳನ್ನು ಪಂಜಾಬ್ನ ಒಂದು ಕಂಪನಿಯಿಂದ ಆರ್ಡರ್ ಮಾಡಿರ್ತಾನೆ. ಅದು ಕೂಡ ಇವನು ಒಂದು ಫೇಕ್ ಐಡೆಂಟಿಟಿನ ಕ್ರಿಯೇಟ್ ಮಾಡಿ, ಅಂದರೆ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್ ನಾನು ಅನ್ನೋ ರೀತಿಯ ಒಂದು ಫೇಕ್ ಐಡೆಂಟಿಟಿನ ಇವನು ಕ್ರಿಯೇಟ್ ಮಾಡಿಬಿಟ್ಟು ಪಂಜಾಬ್ನ ಒಂದು ಕಂಪನಿಯಿಂದ ಈ ಎರಡು ಪಾಯ್ಸನ್ಸ್ಗಳನ್ನು ಆರ್ಡರ್ ಮಾಡಿರ್ತಾನೆ. ಕವಿತಾ ಶಾ ಪ್ರತಿದಿನ ಕಮಲ್ಕಾಂತ್ ಶಾಗೆ ಇದನ್ನು ಅವನು ತಿಂತಾ ಇದ್ದಂತಹ ಪ್ರತಿಯೊಂದು ಆಹಾರದಲ್ಲಿ, ಅಂದರೆ ಟಿಫನ್ನಲ್ಲಾಗಿರ್ಬೋದು, ಊಟದಲ್ಲಾಗಿರ್ಬೋದು, ಹಾಲಿನಲ್ಲಿ, ನೀರಿನಲ್ಲಿ ಎಲ್ಲದರಲ್ಲೂ ಕೂಡ ಬೆರೆಸಿ ಅವನಿಗೆ ಕೊಡ್ತಾ ಇರ್ತಾಳೆ. ಕಮಲ್ಕಾಂತ್ ಕವಿತಾಳನ್ನ ಬಹಳನೇ ನಂಬಿತ. ಅವನು ಆಕೆ ಜೊತೆಗೆ ಮಾತನ್ನು ಬಿಟ್ಟರೂ ಕೂಡ ಅವಳು ಅವನಿಗೆ ವಿಷ ಹಾಕೋ ಮಟ್ಟಿಗೆ ಹೋಗ್ತಾಳೆ ಅಂತ ಅವನು ಅಂದ್ಕೊಂಡಿರಲಿಲ್ಲ. ನನಗೆ ಮತ್ತು ನನ್ನ ತಾಯಿಗೆ ಊಟ ಹಾಕ್ತಿದ್ದೋಳೇನೆ ನನಗೆ ಮತ್ತು ನನ್ನ ತಾಯಿಗೆ ವಿಷ ಹಾಕ್ತಾಳೆ ಅಂತ ಅವನಿಗೆ ಕಿಂಚಿತ್ತು ಅನುಮಾನ ಬಂದಿರಲಿಲ್ಲ. ಕಮಲ್ಕಾಂತ್ ಹಾಸ್ಪಿಟಲ್ನಲ್ಲಿ ಒದ್ದಾಡ್ತಾ ಇದ್ದಾಗೂ ಕೂಡ ಕವಿತಾ ಮತ್ತು ಹಿತೇಶ್ ತಮ್ಮ ಪ್ಲ್ಯಾನನ್ನು ಇನ್ನೂ ಕಂಟಿನ್ಯೂ ಮಾಡಿದರು. ಹಾಸ್ಪಿಟಲ್ನಲ್ಲೂ ಕೂಡ ಅವರು ತಮ್ಮ ನೀಚ ಬುದ್ಧಿನ ಬಿಡಲಿಲ್ಲ. ಹಾಸ್ಪಿಟಲ್ನಲ್ಲಿದ್ದಂತಹ, ಅಂದರೆ ಕಮಲ್ಕಾಂತ್ ಬಳಸ್ತಾ ಇದ್ದಂತಹ ವಾಟರ್ ಬಾಟಲ್ನಲ್ಲಿ ಆಕೆ ಪ್ರತಿದಿನ ಆ ಪಾಯ್ಸನನ್ನು ಆ್ಯಡ್ ಮಾಡಿ ಹೋಗ್ತಾ ಇದ್ಲು. ಹಾಗೆಯೇ ಇವರು ಟೆಲಿಗ್ರಾಮ್ ಮತ್ತು ವಾಟ್ಸ್ಯಾಪ್ನಲ್ಲಿ ಮಾಡಿದಂತಹ ಚಾಟ್ಗಳನ್ನು ನೋಡಿದ ಸೈಬರ್ ಕ್ರೈಮ್ ಪೊಲೀಸರಿಗೆ ಗಾಬರಿಯಾಗುತ್ತೆ. ಯಾಕಂತಂದರೆ ತನ್ನ ಸ್ವಂತ ಗಂಡನನ್ನು ಸಾಯಿಸೋದಕ್ಕೆ ಒಬ್ಬ ಸೀದಾ ಸಾದಾ ನಾರ್ಮಲ್ ಗೃಹಿಣಿ ಇನ್ನೊಬ್ಬನ ಜೊತೆ ಸೇರಿಕೊಂಡು ಯಾವ ರೀತಿಯಾಗೆಲ್ಲ ಪ್ಲಾನ್ ಮಾಡಿದ್ದಾಳೆ ಅಂತ ನೋಡಿ ಸೈಬರ್ ಕ್ರೈಮ್ ಪೊಲೀಸರೇ ಆಶ್ಚರ್ಯಗೊಳ್ತಾರೆ. ಹಾಸ್ಪಿಟಲ್ನಲ್ಲಿ ಕಮಲ್ಕಾಂತ್ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಒಬ್ಬ ಕೇರಿಂಗ್ ವೈಫ್ನಂತೆ ಕವಿತಾ ನಾಟಕ ಮಾಡ್ತಿರ್ತಾಳೆ.
ಆದರೆ ಅಲ್ಲೂ ಕೂಡ ಆಕೆ ಅವನಿಗೆ ವಿಷವನ್ನು ಬಡಿಸ್ತಾ ಇರ್ತಾಳೆ. ಸೊ ಇದೆಲ್ಲವೂ ಡಾಕ್ಟರ್ಸ್ಗಳಿಗೆ ಗೊತ್ತಾಗೋಷ್ಟರಲ್ಲಿ ಕಮಲ್ ಕಾಂತ್ನ ಹೆಲ್ತ್ ಕಂಡೀಷನ್ ತುಂಬಾ ಹಾಳಾಗಿರುತ್ತೆ. ಮಲ್ಟಿಪಲ್ ಆರ್ಗನ್ಸ್ಗಳು ಫೇಲ್ ಆಗಿರ್ತವೆ, ಕಿಡ್ನಿಗಳು ವರ್ಕ್ ಮಾಡೋದು ನಿಲ್ಲಿಸ್ಬಿಟ್ಟಿರ್ತವೆ, ಲಿವರ್ ಫೇಲ್ ಆಗಿರುತ್ತೆ. 19 ಸೆಪ್ಟೆಂಬರ್ 2022 ಕಮಲ್ ಕಾಂತ್ ಶಾ ಮಲ್ಟಿಪಲ್ ಆರ್ಗನ್ ಡಿಸಾರ್ಡರ್ನಿಂದ ಅಂದರೆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ನಿಂದ ಅವರು ತೀರಿ ಹೋಗ್ತಾರೆ. ಸೊ 46 ವರ್ಷಕ್ಕೆ ಒಬ್ಬ ಮನುಷ್ಯ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಿ ಸಾಯೋದು ಅಂದರೆ ಅದು ವಿಷಾದಕಾರಿ ಅಂತಾನೆ ಹೇಳ್ಬೋದು. ಅದು ಕೂಡ ಒಬ್ಬ ಝೀರೋದಿಂದ ಬೆಳೆದುವಂತಹ ವ್ಯಕ್ತಿ ಈ ರೀತಿಯಾಗಿ ಸಾವನ್ನಪ್ಪಿದ್ದು ಎಲ್ಲರೂ ಮೌನಕ್ಕೆ ಜಾರ್ತಾರೆ. ಅವರ ಸಾವಿನ ನಂತರ ಆಜಾದ್ ಮೈದಾನ್ ಪೊಲೀಸರು ಇದನ್ನ ಆಕ್ಸಿಡೆಂಟಲ್ ಡೆತ್ ರಿಪೋರ್ಟ್ ಅಂತ ಫೈಲ್ ಮಾಡ್ಕೊಳ್ತಾರೆ. ಅಂದರೆ ADR ಅಂತ ಇದನ್ನ ಫೈಲ್ ಮಾಡ್ಕೊಳ್ತಾರೆ. ಪೋಸ್ಟ್ ಮಾರ್ಟಮ್ನ ನಂತರ ಅಲ್ಲಿ ಬಂದಂತಹ ರಿಪೋರ್ಟ್ ಏನಾಗಿತ್ತು ಅಂದರೆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ನಿಂದ ಸಾವನ್ನಪ್ಪಿದ್ದಾರೆ ಅಂತ ರಿಪೋರ್ಟ್ ಬರುತ್ತೆ. ಸೊ ಪೊಲೀಸರು ಇದನ್ನು ADR ಅಂತ ಫೈಲ್ ಮಾಡಿಬಿಟ್ಟು ಸುಮ್ಮನಾಗ್ತಾರೆ. ಆದರೆ ಕಮಲ್ ಕಾಂತ್ನ ತಂಗಿಯ ಹೆಸರು ಕೂಡ ಕವಿತಾ. ಆಕೆಗೆ ಅನುಮಾನ ಕಾಡುತ್ತೆ, ಅಮ್ಮ ಮತ್ತು ಅಣ್ಣನ ಸಾವು ಹೇಗೆ ಒಂದೇ ರೀತಿಯಾಗಿ ಆಯಿತು, ಅದು ಕೂಡ 46 ವರ್ಷಕ್ಕೆ ನನ್ನ ಅಣ್ಣ ತೀರಿ ಹೋಗಿದ್ದಾದರೂ ಹೇಗೆ ಅನ್ನೋದು ಅವಳಿಗೆ ಅನುಮಾನ ಕಾಡೋದಕ್ಕೆ ಶುರು ಆಯಿತು. ಸೊ ಆಕೆ ಇಲ್ಲಿಗೆ ಇದನ್ನ ಬಿಡೋದಿಲ್ಲ. ಕಮಲ್ ಕಾಂತ್ರ ತಂಗಿ ಪೊಲೀಸ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ಲು. ಅವಳಿಗೆ ಮೊದಲಿಂದಾನು ಅವಳ ಅತ್ತಿಗೆ ಮೇಲೆ ಅನುಮಾನ ಕಾಡ್ತಾ ಇತ್ತು. ಸೊ ಆ ಮನೇಲಿ ಏನು ನಡೆದಿದೆ ಅಂತ ಅವಳಿಗೆ ಮೊದಲಿಂದಾನೇ ಅನುಮಾನ ಇತ್ತು. ಇದನ್ನೆಲ್ಲ ಅವಳು ಪೊಲೀಸರಿಗೆ ತಿಳಿಸ್ತಾರೆ. ಪೊಲೀಸರು ತಡ ಮಾಡದೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಇದನ್ನು ADR ಅಂತ ಇದ್ದ ಕಂಪ್ಲೇಂಟನ್ನು ಕ್ರೈಮ್ ಅಂತ ಇದನ್ನು ಮತ್ತೆ ರಿಜಿಸ್ಟರ್ ಮಾಡಿಕೊಂಡು ಮುಂಬೈನ ಮೇನ್ ಬ್ರಾಂಚ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಪೊಲೀಸರು ಮೊದಲಿಗೆ ಕವಿತಾ ಶಾಳಿಗೂ ಕೂಡ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ, ಬ್ಲಡ್ ಟೆಸ್ಟ್ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ಕವಿತಾ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆಮೇಲೆ ಪೊಲೀಸರ ಪ್ರೆಷರ್ಗೆ ಕವಿತಾ ಒಪ್ಕೋತಾಳೆ. ಸೊ ಬ್ಲಡ್ ಟೆಸ್ಟ್ ರಿಪೋರ್ಟ್ನಲ್ಲಿ ಬಂದದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಯಾಕಂತಂದರೆ ಕಮಲ್ ಕಾಂತ್ರ ಮೈಯಲ್ಲಿದ್ದಂತಹ ಆರ್ಸೆನಿಕ್ ಹಾಗೆಯೇ ಟೇಲಿಯಂ ಲೋಹದ ಕುರುಹುಗಳು ಈಕೆಯ ಮೈಯಲ್ಲೂ ಕೂಡ ಕಾಣಸಿಗುತ್ತವೆ. ಆದರೆ ಈಕೆ ಮೈಯಲ್ಲಿ ಇದ್ದಂತಹ ಲೆವೆಲ್ ಬಹಳನೇ ಕಡಿಮೆ ಇರುತ್ತೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಇದೊಂದು ಕ್ಯಾಲ್ಕುಲೇಟೆಡ್ ಕ್ರೈಮ್ ಅಂತ. ಯಾಕಂತಂದರೆ ಯಾರಿಗೂ ಅನುಮಾನ ಬರದೇ ಇರಲಿ ಅನ್ನೋ ಕಾರಣಕ್ಕೆ ಕವಿತಾ ಶಾ ಅವಳು ಕೂಡ ಮೊದಲಿಂದಾನೇ ಸ್ವಲ್ಪ ಲೆವೆಲಲ್ಲಿ ಆ 2 ಲೋಹಗಳನ್ನು ಅವಳು ಕೂಡ ಆ ಪಾಯ್ಸನ್ಸ್ಗಳನ್ನು ತೆಗೆದುಕೊಂಡಿರ್ತಾಳೆ. ಅಂದರೆ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ ಏನೂ ಆಗೋದಿಲ್ಲ ಅನ್ನೋದು ಅವಳಿಗೆ ಮುಂಚೆನೇ ಗೊತ್ತಿರುತ್ತೆ. ಇದನ್ನು ಹಿತೇಶ್ ಅವಳಿಗೆ ಹೇಳಿರ್ತಾನೆ. ಸೊ ಒಂದಿನ ಈ ರೀತಿಯಾದಂತಹ ಟೈಮ್ ಬರುತ್ತೆ, ಆವಾಗ ನಾವಿಬ್ರು ತಪ್ಪಿಸ್ಕೋಬೋದು ಅನ್ನೋದು ಇವರಿಬ್ಬರ ಮೊದಲೇ ಪ್ಲಾನ್ ಆಗಿರುತ್ತೆ. ಡಿಜಿಟಲ್ ರೆಕಾರ್ಡ್ಸ್ ಹಾಗೇನೆ ಫೋನನ್ನು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಹಿತೇಶ್ ಮತ್ತು ಕವಿತಾ ಇಬ್ಬರು ಕೂಡ ಬಹಳ ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿದ್ದಾರೆ. ಹಾಗೆಯೇ ಇವರಿಬ್ಬರು ಜೊತೆಗಿರೋದಕ್ಕೋಸ್ಕರ ಹಾಗೇನೆ ಕಮಲ್ ಕಾಂತ್ನ ಆಸ್ತಿಯನ್ನು ಪೂರ್ಣವಾಗಿ ಕಬಳಿಸೋದಕ್ಕೋಸ್ಕರ ಇವರಿಬ್ಬರು ಸೇರಿ ಕಮಲ್ ಕಾಂತ್ನನ್ನು ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಇವರು ಮಾಡಿದಂತಹ ಚಾಟ್ಗಳಲ್ಲಿ ಸಂಪೂರ್ಣವಾಗಿ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಸೊ 2 ಡಿಸೆಂಬರ್ 2022 ಕವಿತಾ ಮತ್ತು ಹಿತೇಶ್ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇದೊಂದು ಡಬಲ್ ಮರ್ಡರ್ ಕೇಸ್. ಮೊದಲು ಅತ್ತೆ, ಆಮೇಲೆ ಗಂಡ. ಸರಳಾದೇವಿ ಕಮಲ್ ಕಾಂತ್ನ ತಾಯಿ. ಸೊ ಅವಳು ಬದುಕಿದ್ರೆ ಆಸ್ತಿಲಿ ಅವಳಿಗೂ ಪಾಲು ಕೊಡಬೇಕಾಗತ್ತೆ ಅನ್ನೋದ್ರಿಂದ ಕವಿತಾ ಮತ್ತು ಹಿತೇಶ್ ಸೇರಿಕೊಂಡು ಮೊದಲು ಸರಳಾದೇವಿಯನ್ನು ಕೊಲ್ತಾರೆ. ಸೊ ಅವರ ಮುಂದಿದ್ದಂತಹ ಮೊದಲ ಅಬ್ಸ್ಟೆಕಲ್ನ ಅವರು ಒಡೆದು ಓಡಿಸ್ತಾರೆ. ನಂತರ ಅವರು ಕಮಲಾಕಾಂತ್ನನ್ನು ಕೂಡ ಅದೇ ಒಂದು ಪಾಯ್ಸನ್ನಿಂದ ಸಾಯಿಸ್ತಾರೆ. ಈ ಎಲ್ಲವನ್ನು ಕ್ಯಾಲ್ಕುಲೇಟಿವ್ ಆಗಿ ಮಾಡಿದರೂ ಕೂಡ ಇವರಿಬ್ಬರು ಬಿಟ್ಟಂತಹ ಡಿಜಿಟಲ್ ಫುಟ್ ಪ್ರಿಂಟ್ಸ್ನಿಂದಾಗಿ ಇವರಿಬ್ಬರು ಸಿಕ್ಕಾಕೊಳ್ತಾರೆ.
ಸೊ ಒಂದು ಮನೆಯ ಲಾಲನೆ ಪಾಲನೆ ಮಾಡಿ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ಬೇಕಾಗಿದ್ದಂತಹ ಒಬ್ಬ ಹೆಣ್ಣು ಮಗಳು ತನ್ನ ಮನೆಯ ತನ್ನ ಸ್ವಂತ ಗಂಡ ಹಾಗೂ ಅತ್ತೆಯನ್ನ ಸಾಯಿಸ್ತಾಳೆ ಅಂದರೆ ಆಕೆ ಯಾವ ರೀತಿಯಾದಂತಹ ಮನಸ್ಥಿತಿಯನ್ನ ಹೊಂದಿದ್ಲು ಅನ್ನೋದು ನಾವಿಲ್ಲಿ ಕಾಣಬಹುದು. ಕವಿತಾ ಅಪ್ಲೈ ಮಾಡಿದಂತಹ ಬೇಲ್ನು ಕೂಡ ಕೋರ್ಟ್ ರಿಜೆಕ್ಟ್ ಮಾಡುತ್ತೆ. ಯಾಕಂದ್ರೆ ಶಿ ಪ್ಲೇಡ್ ಅ ವೈಟಲ್ ರೋಲ್ ಇನ್ ದಿಸ್ ಮರ್ಡರ್ ಕೇಸ್. ಸೊ ಈ ಕೇಸ್ ಇನ್ನೂ ಆದರೂ ಕೂಡ ಕೋರ್ಟಲ್ಲಿ ನಡೀತಾ ಇದೆ. ಇನ್ನೂ ಆದರೂ ಕಮಲ್ ಕಾಂತ್ ಶಾನ ಸಾವಿಗೆ ನ್ಯಾಯ ಸಿಕ್ಕಿಲ್ಲ. ಯಾಕಂತಂದರೆ ಈ ಕೊಲೆ ಕೇಸ್ಗೆ ಐ ವಿಟ್ನೆಸ್ ಆಗಿ ಯಾರೂ ಕೂಡ ಸಿಕ್ಕಿಲ್ಲ. ಇದು ನಮ್ಮ ದೇಶದಲ್ಲಿ ಇರುವಂತಹ ಕಾನೂನು, ಇಲ್ಲಿ ಇರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು. ಹಾಗಾದರೆ ಕಮಲ್ ಕಾಂತ್ ಶಾನ ಸಾವಿಗೆ ಯಾವಾಗ ನ್ಯಾಯ ಸಿಗುತ್ತೆ ಅಂತ ನಾವು ನೀವೆಲ್ಲರೂ ಕಾದು ನೋಡಬೇಕಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಈ ಹೊತ್ತಿನ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಕ್ಯೂರಿಯಸ್ ಅಡ್ಡಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ವಿಡಿಯೋಗಳಿಗಾಗಿ ನಮ್ಮ ಕ್ಯೂರಿಯಸ್ ಅಡ್ಡಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.